ನೀ ನೀಡಿದ ವರದಾನಕ್ಕೆ ಪ್ರಭು ನಿಮಗೆ ಸ್ತುತಿ ವಂದನೆ. ನೀ ನೀಡಿದ ವರದಾನಕ್ಕೆ ಪ್ರಭು ನಿಮಗೆ ಸ್ತುತಿ ವಂದನೆ. ನೀ ಮಾಡಿದ ಉಪಕಾರಕ್ಕೆ ಪ್ರಭು ನಿಮಗೆ ಸ್ತುತಿ ವಂದನೆ. ನೀ ಮಾಡಿದ ಉಪಕಾರಕ್ಕೆ ಪ್ರಭು ನಿಮಗೆ ಸ್ತುತಿ ವಂದನೆ. ಆರಾಧನೆ ಪಿತನೇ, ಆರಾಧನೆ ಸುತನೇ, ಆರಾಧನೆ ಆತ್ಮನೇ, ತ್ರೈಕ ದೇವನೇ. ಆರಾಧನೆ 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 ಆರಾಧನೆ. ನಾನೆಂದು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ. ಇಗೋ, ಲೋಕಾಂತ್ಯದವರೆಗೂ ಸದಾ ನಾನು ನಿಮ್ಮೊಡನೆ ಇರುತ್ತೇನೆ. ವಾಗ್ದಾನಿಸಿದಂತಹ ಪ್ರಭು ಪರಮ ಪ್ರಸಾದದಲ್ಲಿ ನಮ್ಮ ಜೊತೆಯಲ್ಲಿ ಸದಾ ಪ್ರಸನ್ನರಾಗಿದ್ದಾರೆ. ಇಂದು ಅವರನ್ನು ಆರಾಧಿಸುವಂತಹ ಈ ಸುಂದರವಾದಂತಹ ಸಂದರ್ಭದಲ್ಲಿ ಇಹ ಪರಗಳೊಂದಿಗೆ ನೂತನ ಸೃಷ್ಟಿಯನ್ನಾಗಿ ಮಾಡಿರುವಂತಹ, ಶಿಲುಬೆಯ ಮರಣದಿಂದ ನಮ್ಮ ಮರಣವನ್ನು ಜಯಿಸುವಂತಹ ಶಕ್ತಿಯನ್ನು ಕೊಟ್ಟಿರುವಂತಹ ಪ್ರಭುವಿಗೆ ಹೃದಯಂತರಾಳದಿಂದ ವಂದನೆ ಆರಾಧನೆಗಳನ್ನು ಸಲ್ಲಿಸೋಣ. ಪಾವನಾತ್ಮರೇ, ನಮ್ಮ ಮೇಲೆ ಇಳಿದು ಬನ್ನಿರಿ. ಈ ಕೆಲವು ನಿಮಿಷ ಆರಾಧನೆಯನ್ನು ನಾವು ತದೇಕ ಚಿತ್ತದಿಂದ ನೆರವೇರಿಸುವಂತೆ ನಮಗೆ ಪ್ರೇರಣೆಯನ್ನು ನೀಡಿರಿ. ಸೀನಾಯ್ ಬೆಟ್ಟದಲ್ಲಿ ಇಳಿದು ಬಂದವರೇ, ಸೀನಾಯ್ ಬೆಟ್ಟದಲ್ಲಿ ಇಳಿದು ಬಂದವರೇ, ಆತ್ಮದ ತೀರಿಸಬಾರ ನಮ್ಮ ಹೃದಯದಲ್ಲಿ, ಆತ್ಮದ ತೀರಿಸಬಾರ ನಮ್ಮ ಹೃದಯದಲ್ಲಿ. ಪಾವನಾತ್ಮರೇ, ಪ್ರಿಯ ಪಾವನಾತ್ಮರೇ, ಇಳಿದು
ಬಾರ ಬೇಗ ಬಾರ ನಮ್ಮ ಮಧ್ಯದಲ್ಲಿ ಇಳಿದು ಬಾರ ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಆತ್ಮೀಯರೇ, ಪಾಸ್ಕಾ ಕಾಲದಲ್ಲಿ ನಾವಿದ್ದೇವೆ. ಪುನರುತ್ಥಾನರಾದಂತಹ ಪ್ರಭು ಯೇಸು ಸ್ವಾಮಿ ಅನೇಕ ಮಂದಿಗೆ ಕಾಣಿಸಿಕೊಂಡರು. ಮಗ್ದಲದ ಮರಿಯ, ಬರಿದಾದಂತಹ ಸಮಾಧಿಯನ್ನು ಹುಡುಕುತ್ತಿದ್ದಂತಹ ಆ ಮಹಿಳೆಯರು, ಎಮ್ಮಾವುಸ್ ಆ ಮಬ್ಬು ಕತ್ತಲ ಹಾದಿಯಲ್ಲಿ ಜೆರುಸಲೇಮಿನಿಂದ ಹಿಂದಿರುಗಿ ಹೋಗುತ್ತಿದ್ದಂತಹ ಆ ಇಬ್ಬರು ಶಿಷ್ಯರಿಗೆ, ಪೇತ್ರನಿಗೆ, ಪ್ರೇಷಿತರಿಗೆ, ತೋಮಾಸನಿಗೆ, ಹೀಗೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಕಾಣಿಸಿಕೊಂಡಂತಹ ಪುನರುತ್ಥಾನ ಪ್ರಭು ಯೇಸು ಸ್ವಾಮಿ ಬೈಬಲ್ನಲ್ಲಿ ಎಲ್ಲಿ ಕೂಡ ಮಾತೆ ಮರಿಯಮ್ಮನವರಿಗೆ ಕಾಣಿಸಿಕೊಂಡರು ಎಂದು ಎಲ್ಲೂ ಲಿಖಿತವಾಗಿಲ್ಲ. ಇದಕ್ಕೆ ಕಾರಣ ಮಾತೆಗೆ ಪುನರುತ್ಥಾನರಾದಂತಹ ಪ್ರಭು ಯೇಸುವಿನಲ್ಲಿ ಇದ್ದಂತಹ ವಿಶ್ವಾಸ. ಆಕೆ ನೋಡಿ ನಡೆದವಳಲ್ಲ, ನಂಬಿ ನಡೆದವಳು. ಆಕೆಯ ಪಾದಬುಡಕ್ಕೆ ಬಂದಂತಹ ನಾವು ಕೂಡ ನೋಡಿ ನಮ್ಮ ಜೀವನದಲ್ಲಿ ಅದ್ಭುತಗಳು ಆದರೆ ಮಾತ್ರ ಪ್ರಭು ಯೇಸು ಸ್ವಾಮಿ ದೇವರಿದ್ದಾರೆ ಎಂದು ವಿಶ್ವಾಸಿಸುವವರಲ್ಲ, ನಾವು ನಂಬಿ ನಡೆಯುವವರು. ಮೌನವಾಗಿ ಪ್ರಭು ಯೇಸುವಿಗೆ ನಮ್ಮ ಜೀವನವನ್ನು ಸಮರ್ಪಿಸಿಕೊಡೋಣ. ವಿಶೇಷವಾಗಿ ನಮ್ಮ ತೊಂದರೆಗಳನ್ನು, ನಮ್ಮ ಕಾಯಿಲೆಗಳನ್ನು, ಯಾರಲ್ಲೂ ಹೇಳಿಕೊಳ್ಳಲಾಗದೇ ಇರುವಂತಹ ವೇದನೆಗಳನ್ನು ಪ್ರಭು ಯೇಸುವಿಗೆ ಸಮರ್ಪಿಸಿಕೊಡೋಣ. ಆ ಪ್ರಭು ಎಲ್ಲರಿಗೂ ಸೌಖ್ಯವನ್ನು ಕೊಡುವಂಥವರಾಗಿದ್ದಾರೆ. ಪ್ರಭುವಿನಲ್ಲಿ ವಿಶ್ವಾಸಿಸೋಣ. ಒಂದು ನಿಮಿಷ ಮೌನವಾಗಿ ನಮ್ಮ ಹೃದಯದಲ್ಲಿರುವಂಥ ಎಲ್ಲ ಭಾರವನ್ನು ಪ್ರಭು ಯೇಸುವಿಗೆ ಸಮರ್ಪಿಸಿಕೊಡೋಣ. ನನಗಾಗಿ ಪ್ರಾರ್ಥಿಸುವಾಗ ನನ್ನ ಅಕ್ಕಪಕ್ಕದಲ್ಲಿರುವಂಥವರ ಸಮಸ್ಯೆಗಳಿಗಾಗಿ ಕೂಡ ಪ್ರಾರ್ಥಿಸೋಣ. ಸೌಖ್ಯದಾಯಕ ಯೇಸು ಎಲ್ಲರಿಗೂ ಆರೋಗ್ಯವನ್ನು ನೀಡಿ ಎಲ್ಲರೂ ಸುಖ ಶಾಂತಿ ಸಮೃದ್ಧಿಯಾಗಿ ಜೀವಿಸುವಂತಾಗಲಿ ಎಂದು ಬೇಡಿಕೊಳ್ಳೋಣ. ಅದೇ ರೀತಿಯಲ್ಲಿ ವಿಶೇಷವಾಗಿ ಮಳೆಗಾಗಿ ಪ್ರಾರ್ಥಿಸೋಣ. ಮಳೆ ಇಲ್ಲದೆ ಅನೇಕ ತೊಂದರೆಗಳನ್ನು ನಾವು ಈಗಾಗಲೇ ಅನುಭವಿಸಲು ಪ್ರಾರಂಭಿಸಿದ್ದೇವೆ. ದಯಾಮಯ ದೇವರು ನಮಗೆ ಬೇಕಾದಷ್ಟು ಮಳೆ ಬೆಳೆಯನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸಲಿ ಎಂದು ಬೇಡೋಣ. ಇನ್ನು ನಮ್ಮಲ್ಲಿರುವಂತಹ ಎಲ್ಲ ಅನೇಕ ಕೋರಿಕೆಗಳನ್ನು ಪ್ರಭು ಯೇಸುವಿಗೆ ಸಮರ್ಪಿಸಿಕೊಡುತ್ತಾ ಪ್ರಭು ಯೇಸುವೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಭಕ್ತಿಯಿಂದ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ಹರಿಯದ ಆರೋಗ್ಯ ಮಾತೆಯೇ, ನಮ್ಮೆಲ್ಲರ ತಾಯಿಯೇ, ನಿಮ್ಮ ಪಾದಬುಡಕ್ಕೆ ಬಂದ ಯಾರನ್ನೂ ನೀವು ಬರಿಗೈಯಲ್ಲಿ ಕಳುಹಿಸುವುದಿಲ್ಲ, ಇದನ್ನು ನಾವು ನಂಬುತ್ತೇವೆ. ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ಅದನ್ನು ನಿಮ್ಮ ಪುತ್ರ ಪ್ರಭು ಯೇಸುವಿನಲ್ಲಿ ನಮಗಾಗಿ ಪ್ರಾರ್ಥಿಸಿಕೊಡಿರಿ. ನಮೋ ಮರಿಯೇ, ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪ್ರಭುವಿನ ಆಶೀರ್ವಾದಕ್ಕೆ ಸಿದ್ಧತೆಯಾಗಿ ಎಂಥ ದಿವ್ಯ ಸಂಸ್ಕಾರ ಗೀತೆಯನ್ನು ಹಾಡೋಣ. ಎಂಥ ದಿವ್ಯ ಸಂಸ್ಕಾರ ವಾಗಿ ವಂದಿಸೋಣ. ಹಳೆಯ ನೀ ಹೊಸ ಬೀದಿಗೆ ಏರೆದ್ದು ನಿಂತಿದೆ. ಇಂದ್ರಿಯಾತೀತ ಹಾಡುಗಳು ವಿಶ್ವಾಸದಿಂದ
ವಿಶ್ವಾಸವು ತೋರಲಿ. ಪಿತನಿಗೂ ಸುತನಿಗೂ ಇವರಿಂದೊರಡುವ ಪವಿತ್ರಾತ್ಮರಿಗೂ ಸ್ತುತಿ ಜಯ ಮಂಗಳ ಸಮಪ್ರಭೆ ಗೌರವವು ಮಹಿಮೆಯು ಸೋದರಿ. ಪ್ರಾರ್ಥಿಸೋಣ. ಪ್ರಭುವೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲ್ಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಯೇಸುವೇ, ಎನ್ನಾತ್ಮಕ್ಕೆ ನೀ ಬಾ ಯೇಸುವೇ, ಎನ್ನಾತ್ಮಕ್ಕೆ ನೀ ಬಾಳಲ್ಲಿ ಬೆಳಕಾಗಿ ನೀ ಬಾ ಪ್ರಭುವೇ, ಬಾಯೇಸುವೇ, ಬಾ ಸ್ವಾಮಿ, ಎನ್ನಾತ್ಮಕ್ಕೆ ನೀ ಬಾ, ಬಾಯೇಸುವೇ, ಬಾ ಸ್ವಾಮಿ, ಎನ್ನಾತ್ಮಕ್ಕೆ ನೀ ಬಾ. ಎಲ್ಲ ಗುರುಗಳು ನಿಮ್ಮನ್ನು ಆಶೀರ್ವದಿಸ್ತಾರೆ. ತದನಂತರ ಸಭಾಂಗಣದಲ್ಲಿ ಎಲ್ಲರಿಗೂ ಅನ್ನ ಸಂತರ್ಪಣೆಯ ಕಾರ್ಯಕ್ರಮ ಇರುವುದು. ನಾಳೆ ಬೆಳಿಗ್ಗೆ 8:15 ಗಂಟೆಗೆ ಜಪಸರ ಮತ್ತು 8:00 ಸರಿಯಾಗಿ ದಿವ್ಯ ಬಲಿಪೂಜೆ ಇರುವುದು. ನಂತರ ಮಧ್ಯಾಹ್ನ 12 ಗಂಟೆಗೊಂದು ದಿವ್ಯ ಬಲಿಪೂಜೆ ಇರುತ್ತದೆ. La 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 la, 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 la 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 la. ಸುಖದ ಸಿರಿಯೇ ಇಹ ಪರರಾಣಿಯೇ ಬೆಳದಿಂಗಳ ಚೆಲುಬಿ ಆಶ್ರಯಗಿರಿಯೇ ಚೇತನ ಚಿಲುಮೆಯೇ ಒಲುಮೆಯ ಮಾತೆಯೇ ಅಮ್ಮ ಹರಿಹರ ಮಾತೆಯೇ ಅಮ್ಮ ಆರೋಗ್ಯದಾತೆಯೇ ಕರುಣೆಯ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ಅಮ್ಮ ಹರಿಹರ ಮಾತೆಯೇ ಅಮ್ಮ ಆರೋಗ್ಯದಾತೆಯೇ ಕರುಣೆಯ ತಾಯಿಯೇ ನಮಗಾಗಿ ಪ್ರಾರ್ಥಿಸಿರಿ ಆವೆ 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 ಮರಿಯಾ ಆವೆ ಆವೆ ಆವೆ
ನಮ್ಮೆಲ್ಲರ ಈ ಬಾಳಿಗೆ ವರದಾತೆ ನೀನಮ್ಮ, ನಮ್ಮೆಲ್ಲರ ಮನದಾಳದ ಚೈತನ್ಯ ನೀನಮ್ಮ, ನಮ್ಮೆಲ್ಲರ ಈ ಬಾಳಿಗೆ ವರದಾತೆ ನೀನಮ್ಮ, ನಮ್ಮೆಲ್ಲರ ಮನದಾಳದ ಚೈತನ್ಯ ನೀನಮ್ಮ. ನಿನ್ನ ಮಮತೆಯ ಮಡಿಲಲ್ಲಿ ಕರುಣೆಯ ನುಡಿಯಲ್ಲಿ ನಮ್ಮನ್ನು ಸಲಹಮ್ಮ, ನಿನ್ನ ಮಮತೆಯ ಮಡಿಲಲ್ಲಿ ಕರುಣೆಯ ನುಡಿಯಲ್ಲಿ ನಮ್ಮನ್ನು ಸಲಹಮ್ಮ, ಕೈ ಹಿಡಿದು ನಡೆಸಮ್ಮ. ಆವೇ 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 ಮರಿಯ, ಆವೇ 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 ಮರಿಯ. ನಮ್ಮ ಬದುಕಿನ ಸವಿನನಸಿಗೆ ನಂಬಿಕೆ ನೀನಮ್ಮ, ಕಣ್ಣೀರಿನ ಈ ಬಾಳಿಗೆ ಆಶ್ರಯ ನೀನಮ್ಮ. ನಮ್ಮ ಬದುಕಿನ ಸವಿನನಸಿಗೆ ನಂಬಿಕೆ ನೀನಮ್ಮ, ಕಣ್ಣೀರಿನ ಈ ಬಾಳಿಗೆ ಆಶ್ರಯ ನೀನಮ್ಮ. ಪ್ರಭು ಕ್ರಿಸ್ತರ ಸ್ಮರಿಸುತ್ತ ಹೃದಯನು ನಡೆಯುತ್ತ ಬಾಳಲು ಕಲಿಸಮ್ಮ, ಪ್ರಭು ಕ್ರಿಸ್ತರ ಸ್ಮರಿಸುತ್ತ ಕೃಪೆಯನ್ನು ಪಡೆಯುತ್ತ ಬಾಳಲು ಕಲಿಸಮ್ಮ, ಕೈ ಹಿಡಿದು ನಡೆಸಮ್ಮ. ಆವೇ 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 ಮರಿಯ, ಆವೇ 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 ಮರಿಯ. ಇಹ ಪರರಾಣಿಯೇ ಬೆಳದಿಂಗಳ ಚೆಲುವೆ, ಆಶ್ರಯಗಿರಿಯೇ ಚೇತನ ಚಿಲುಮೆ ಒಲುಮೆಯ ಮಾತೆ, ಅಮ್ಮ ಹರಿಹರ ಮಾತೆಯೇ, ಅಮ್ಮ ಆರೋಗ್ಯದಾತೆಯೇ, ಕರುಣೆಯ ತಾಯಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಅಮ್ಮ ಹರಿಹರ ಮಾತೆಯೇ, ಅಮ್ಮ ಆರೋಗ್ಯದಾತೆಯೇ, ಕರುಣೆಯ ತಾಯಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಆವೇ 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 ಮರಿಯ, ಆವೇ 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 ಮರಿಯ. ಪುತ್ರರೊಡಗೂಡಿ ಅರಸೆ ಮನು ತಾಯಿ, ಪವಿತ್ರ ಶಿಲ್ವೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇಲೆ.